ರಾಣಿ ಬದುಕಿರೋ ವಿಷಯ ಗೊತ್ತಾಗಿ ವಿಜಯ್ ಮತ್ತೆ ಗೀತಾ ಅವಳನ್ನ ಹುಡುಕೊಂಡು ಹೋಗ್ತಾರೆ. ವಿಜಯ್ ಒಂದು ಕಡೆ ಗಾಡಿ ನಿಲ್ಲಿಸಿ ಗೀತಾಳ ಹತ್ರ ಹೇಳ್ತಾನೆ, ಇಲ್ಲೊಂದು ಅಂಗಡಿ ಇದೆ, ಅದೊಂದೇ ಅಂಗಡಿ ಅನ್ಸುತ್ತೆ ಇಲ್ಲಿರೋದು, ನಾನು ಅವ್ರ ಹತ್ರ ಕೇಳ್ಕೊಂಡು ಬರ್ತೇನೆ, ನೀನು ಇಲ್ಲೇ ಇರುವಂತ ಗೀತಾಳಿಗೆ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ಅಲ್ಲಿ ಅಂಗಡಿಗೆ ಹೋಗಿ ವಿಜಯ್ ಅಂಗಡಿಯವರ ಹತ್ರ ಮಾತಾಡ್ತಾರೆ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ, ನನ್ನ ಅಮ್ಮ ಕಿಡ್ನ್ಯಾಪ್ ಆಗಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಅಂಗಡಿಗೆ ಯಾರಾದರೂ ಹೊಸಬ್ರು ನೀರು ಜ್ಯೂಸು ಏನಾದರೂ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಅಂಗಡಿಯವ ಹೇಳ್ತಾನೆ, ಹೌದು, ಇತ್ತೀಚೆಗೆ ಒಂದು 3-4 ಜನ ಹೊಸಬ್ರು ನೀರು ಬ್ರೆಡ್ಡು ಸಿಗರೇಟ್ ಎಲ್ಲ ತಗೊಂಡು ಹೋಗೋದಕ್ಕೆ ಬರ್ತಾರೆ, ಅವ್ರು ಎಲ್ಲಿದ್ದಾರೆ ಅಂತ ವಿಜಯ್ ಕೇಳಿದಾಗ, ಇಲ್ಲೇ ಹತ್ತಿರದಲ್ಲಿ ಒಂದು ಗೋಡೌನ್ ಇದೆ ಅಲ್ಲ, ಅದರಲ್ಲಿದ್ದಾರೆ ಅವರು ಅಂತ ಹೇಳ್ತಾನೆ. ಅದಕ್ಕೆ ಅದು ಯಾವ ಗೋಡೌನು, ಅದರಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದಾಗ ಅವನ ಅಂಗಡಿಯವನು ಹೇಳ್ತಾನೆ, ಅದೊಂದು ಪಾಳುವಿದ್ದ ಗೋಡೌನು, ಮೊದಲು ಅದು ಮದುವೆ ಮಂಟಪ ಆಗಿತ್ತು, ಈಗ ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಆವಾಗ ವಿಜಯ್ ಹೇಳ್ತಾನೆ, ಸರಿ ಆಯಿತು, ನಾವು ನೋಡ್ಕೊಳ್ತೀವಿ, ಆದರೆ ಅವ್ರು ಮತ್ತೆ ಬಂದರೆ ಇಲ್ಲಿಗೆ ನಾವು ಅವ್ರ ಬಗ್ಗೆ ವಿಚಾರಿಸಿದ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಹೊರಟೋಗ್ತಾರೆ. ವಿಜಯ್ ಹೇಳ್ತಾನೆ ಗೀತಾಳ ಹತ್ರ, ಗೀತಾ ನೀನು ಕಾರ್ನಲ್ಲೇ ಕೂತ್ಕೊಂಡಿರು, ನಾನು ಹೋಗ್ತೇನೆ, ಯಾಕಂತ ಹೇಳಿದರೆ ಕಾರಲ್ಲಿ ಹೋದರೆ ಸೌಂಡ್ ಆದರೆ ಅಲರ್ಟ್ ಆಗ್ತಾರೆ. ಸರಿ ಅಂತ ಹೇಳಿ ವಿಜಯ್ ಅಲ್ಲಿಂದ ಹೋಗ್ತಾನೆ. ಗೀತಾಳನ್ನು ಕಾರ್ನಲ್ಲೇ ಬಿಟ್ಟು ವಿಜಯ್ ಅಲ್ಲಿಂದ ಹೋಗ್ತಾನೆ. ಕೂಡ ಹಾಕಿದ ಜಾಗದಲ್ಲಿ ಸುಧಾರಾಣಿ ಮತ್ತು 4 ಜನ ರೌಡಿಗಳು ಆಟ ಆಡ್ತಾ ಇದ್ರು. ಅವರು ಸುಧಾರಾಣಿನ ಕಟ್ಟಿ ಹಾಕಿದ್ರು. ಸುಧಾರಾಣಿ ಆರಾಮಾಗಿ ಕುಳಿತಿರೋದನ್ನ ನೋಡಿ ರೌಡಿಗಳು ಕೇಳ್ತಾರೆ, ಏನು ನೀನು ಇಷ್ಟೊಂದು ಆರಾಮಾಗಿ ಕೂತ್ಕೊಂಡಿದ್ಯಾ, ನಿನ್ನ ನಾವು ಕಟ್ಟಾಕಿದ್ರು ನಿಂಗೇನು ಹೆದರಿಕೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನ್ಯಾಯಯುತವಾಗಿ ಬದುಕಿರೋರಿಗೆ ಭಯ ಯಾಕೆ, ಕಾಪಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿಜಿ ಕೊಂಡು ಒಳಗೆ ಬರ್ತಾನೆ.